ಮನುಷ್ಯ ಪದ್ಯದಿಂದ ಯಾವ್ಯಾವ ವರ್ಷ ಯಾವ್ಯಾವ ಒಂದು ಪ್ರಶ್ನೆಗಳನ್ನು ಕೇಳಿದ್ರು ಅದರ ಉತ್ತರಗಳನ್ನು ಕೂಡ ನಾವು ಇವತ್ತು ನೋಡೋಣಂತೆ. ದಿನಕರ್ ಜಿ के अनुसार आधुनिक मानव ने किस पर विजय पाई है. ಇನ್ನೊಂದು ರೀತಿಯಲ್ಲಿ ಇದೆ ಪ್ರಶ್ನೆ, आधुनिक पुरुष ने किस पर विजय पाई है. कवि दिनकर के अनुसार आधुनिक मनुष्य ने किस पर विजय पाई है. 16, 17, 15, 18 ಕೇಳಿದರೆ ಉತ್ತರ ಕೀವರ್ಡ್ ಇದೊಂದೇ, ಪ್ರಕೃತಿಗೆ ಹರ್ ತತ್ವ ಪರ್. ಒಂದು ಅಂಕದ ಪ್ರಶ್ನೆಗೆ ಹೀಗೆ ಉತ್ತರಿಸಬಹುದು, ಆಧುನಿಕ ಮಾನವನೇ ಪ್ರಕೃತಿಗೆ ಹರ್ ತತ್ವ ಪರ್ ವಿಜಯ ಪಾಯಿ ಹೇ. ಅಂದರೆ ಈ ಪ್ರಶ್ನೆಗೆ ಉತ್ತರ ಆಯಿತು. नेक्स्ट क्वेश्चन बंदू, अभिनव मनुष्य कविता के कवि के अनुसार परमाणु किसी देखकर कांपते हैं. अप्रैल 2016 ಕೇಳಿದ मनुष्य के करों को. अभिनव मनुष्य कविता के अनुसार परमाणु मनुष्य के करों को देखकर कांपते हैं. पवन का ताप किसके हुक्मों पर चढ़ता उतरता है. 2017 ಕೇಳಿರೋದು ಮಾನವಕ್ಕೆ ಅಂತಕ್ಕಂಥದ್ದು ಕೀವರ್ಡ್. ಇದನ್ನು ನೆನ್ಪಿಟ್ಕೊಂಡ್ರೆ ಕಿಸ್ಕೆ ಅಂದರೆ ಮಾನವಕ್ಕೆ ಅಂತ ಬರುತ್ತೆ, ಮುಗೀತು. पवन का ताप मानव के हुक्म पर चढ़ता उतरता है. आज की दुनिया कैसी है. 2019 ಮತ್ತು 2022 ಕೇಳಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ರೀತಿಯಲ್ಲಿ ಕೇಳಬಹುದು, ಕವಿತಾ ಕೆ ಅನುಸಾರ ವರ್ತಮಾನ ದುನಿಯಾ ಕೈಸಿ ಹೈ ಅಂತಕ್ಕಂಥದ್ದು 2019 ಮತ್ತು 2020 ಕೇಳಿದ್ದಾರೆ. ಕವಿ ಕೆ ಅನುಸಾರ ಆಜ್ ಕಿ ದುನಿಯಾ ಕೈಸಿ ಹೈ. ದಿನಕರ್ ಜಿ ಕೆ ಅನುಸಾರ ಆಜ್ ಕಿ ದುನಿಯಾ ಕೈಸಿ ಹೈ. ದುನಿಯಾ ಅಂತಕ್ಕಂಥದ್ದು ಬಂದರೆ ವಿಚಿತ್ರ ಅವ್ರ ನವೀನ್ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು. ಆಜ್ ಕಿ ದುನಿಯಾ ವಿಚಿತ್ರ ಅವ್ರ ನವೀನ್ ಹೈ ಅಂತ. ಮತ್ತೆ ಅವರು ಪ್ರಶ್ನೆ ಹೇಗೆ ಕೇಳಿದರೆ, कविता के अनुसार ಅಂತ ಕೇಳಿದ್ರೆ कविता के अनुसार वर्तमान दुनिया विचित्र और नवीन है. कवि के अनुसार आज की दुनिया विचित्र और नवीन है. ಮತ್ತೆ ದಿನಕರ್ ಜಿ ಕೆ ಅನುಸಾರ ಆಜ್ ಕಿ ದುನಿಯಾ ವಿಚಿತ್ರ और ನವೀನ್ है. ಒಟ್ಟು ನಾವು ಏನು ನೆನ್ಪಿಟ್ಕೋಬೇಕು, ವಿಚಿತ್ರ और ನವೀನ್ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು. ಆಜ್ ಮನುಜ್ का यान कहाँ जा रहा है. 2020 ಕೇಳಿರೋದು ಗಗನ್ ಮೇ ಅಂತಕ್ಕಂಥದ್ದು. ಆಜ್ ಮನುಜ್ का यान ಗಗನ್ ಮೇ जा रहा है ಅಂತ ಹೇಳ್ಬಿಟ್ಟು ನಾವು ಉತ್ತರವನ್ನು ಬರೀಬೇಕು. ಇಲ್ಲಿ ನೋಡ್ರಿ, ಪ್ರತಿ ವರ್ಷ ಕೇಳಿದ್ದಾರೆ ಇದನ್ನ. 15, 16, 16, 18, 23, 19 ಕೇಳಿದ್ದಾರೆ. ಪ್ರಶ್ನೆ ಏನು, ದಿನಕರ್ ಜಿ ಕೆ ಅನುಸಾರ ಮಾನವ್ ಕಿ ಸಹಿ ಪಹಚಾನ್ ಕ್ಯಾ ಹೈ. ದಿನಕರ್ ಜಿ ಕೆ ಅನುಸಾರ ಮಾನವ್ का सही परिचय क्या है. ಎಲ್ಲ ಒಂದೇ, ಪರಿಚಯ ಅಥವಾ पहचान. जो मानव दूसरे मानव के साथ आपसी ईर्ष्या द्वेष को छोड़कर प्रेम के भाईचारे के साथ रहना, वही मानव है. कवि दिनकर जी के अनुसार मानव मानव के बीच स्नेह का बांध बांधना मानव की सिद्धि है. एक मानव दूसरे मानव से प्रेम का रिश्ता जोड़कर आपस की दूरी को मिटाए और बुद्धि तत्व के बदले हृदय तत्व को प्रधानता दे, यही मानव का सही परिचय है. ಇದು ತುಂಬ ಮುಖ್ಯವಾದಂಥ ಪ್ರಶ್ನೆ. ಇಲ್ಲಿ ನೀವು ಈ ಏರ್ಗಳು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. नेक्स्ट क्वेश्चन ಏನು, अभिनव मनुष्य के आधार पर अथवा कविता के आधार पर मनुष्य का सही परिचय कैसे स्थापित है. ಅದಕ್ಕೂ ಅದೇ ಒಂದು ಪ್ರಶ್ನೆ. 2017 ಕೇಳಿದರೆ कवि दिनकर जी के अनुसार मानव का सही परिचय क्या है स्पष्ट कीजिए. 2015 ಮತ್ತು 2017 ಕೇಳಿದರೆ ದಿನಕರ್ ಜಿ ಕೆ ಅನುಸಾರ ಮಾನವ का ಪರಿಚಯ ಅಂದ ತಕ್ಷಣ ಆ ಉತ್ತರವನ್ನು ನಾವು ಬರೀಬೇಕು. ಅಂದರೆ ಹೆಚ್ಚು ಕಡಿಮೆ ಪ್ರತಿ ವರ್ಷನೂ ಕೂಡ ಇದನ್ನು ಕೇಳಿದ್ದಾರೆ. ಹಾಗಾಗಿ ಇದು ತುಂಬ ತುಂಬ ಅಂದರೆ ತುಂಬಾನೇ ಮುಖ್ಯವಾದಂಥ ಒಂದು ಏನು ಆನ್ಸರು. ಇದನ್ನು ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆ ಇದೇ ಒಂದು ಪದ್ಯದ, ಆಧುನಿಕ ಮಾನವ್ ಕಿ ಭೌತಿಕ ಸಾಧನಾ का विवरण कविता के आधार पर दीजिए. 2019 ಕೇಳಿದರೆ आधुनिक मानव ने प्रकृति के हर तत्व पर अपने नियंत्रण पा लिया है. वह नदी पर्वत सागर लांघ सकता है. उसका यान आकाश में जा रहा है. ಮತ್ತೆ ಇದನ್ನೇ ಮುಂದುವರೆದು ಏನಾದರೂ वह परमाणु का प्रयोग भी कर रहा है. उसकी बौद्धिक क्षमता असीमित है, लेकिन मानव मानव के बीच स्नेह का बांध बांधना उसका कर्तव्य है. 3 ಅಂಕಕ್ಕೆ ಇಷ್ಟು ಬರೆದರೆ ಸಾಕು. ಇನ್ನು ಮುಂದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, आधुनिक मानव ने जल विद्युत वायु आदि प्रकृति के तत्वों पर अपना नियंत्रण पर रखा है. इधे अदे आंसर ने ये रीति नदी पर्वत सागर को लांघ सकता है, परमाणु का प्रयोग कर सकता है, व्योम से पाताल तक सब कुछ वह जानता है. ನಾವು ಇದನ್ನು 2 ಭಾಗದಲ್ಲಿ ಹೇಳ್ಬೋದು. ಈ ಕಡೆ ಈ ಒಂದು ಪಾರ್ಟ್ ಅನ್ನಾದರೂ ಬರಿಬಹುದು, ಇಲ್ಲ ಇಷ್ಟನ್ನಾದರೂ ನಾವು ಬರೆದ್ರು ಸಾಕು. ಪ್ರಕೃತಿ ಪರ್ ಸರ್ವತ್ರ है विजय पुरुष आसीन. इस पंक्ति का आशय क्या है ಅಂತ ಕೇಳಿದ್ರೆ 2020 आधुनिक मानव ने प्रकृति के हर तत्व पर कैसे विजय पाई है ಅಂತ 20 ಕೇಳಿದರೆ कवि दिनकर जी के अनुसार वैज्ञानिक युग और आधुनिक मनुष्य का अथवा मानव का विश्लेषण कैसे किया जाता है स्पष्ट कीजिए ಅಂತ ಕೇಳಿದರೆ ಇದು ಏಪ್ರಿಲ್ ಅಲ್ಲಿ 2 ಸಲ ಕೇಳಿದರೆ, ಮತ್ತೆ ಈ ಸೆಪ್ಟೆಂಬರ್ ಮತ್ತು ಜೂನ್ ನಲ್ಲಿ ಕೂಡ 1-2 ಸಲ ಕೇಳಿದರೆ. ಈ ಉತ್ತರವನ್ನು ಕೂಡ ಅಭಿನವ ಮನುಷ್ಯದಿಂದ ಈ ಒಂದು ಉತ್ತರ ಮತ್ತೆ ಮಾನವ का सही परिचय क्या है ಅವೆರಡು ಉತ್ತರಗಳನ್ನು ನಾವು ನೋಡಿಕೊಂಡ್ರೆ ಸಾಕು. ಮತ್ತೆ ಮುಂದಿನ ಪದ್ಯ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.